ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನು ಇವತ್ತು ಈರುಳ್ಳಿ ಜಮೀನಿನಲ್ಲಿ ಇದ್ದೀನಿ ನೋಡಿ. ಮುಖ್ಯವಾಗಿ ಈರುಳ್ಳಿಯನ್ನು ಯಾವ ರೀತಿ ಆರೈಕೆ ಮಾಡಬೇಕಂತ ಕೆಲವೊಂದು ವೀಡಿಯೋಗಳನ್ನು ಮಾಡಿದ್ದೇನೆ. ಟೈಮಿಗೆ ಯಾವ ರೀತಿ ಔಷಧಿ ಹೊಡಿಬೇಕು, ನೀರನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು A to Z ವೀಡಿಯೋ ಮಾಡಿದ್ದೀನಿ. ಅದೇ ರೀತಿ ಈರುಳ್ಳಿಗೆ 2 ತಿಂಗಳು ಪೈರಾದಮೇಲೆ ನೀರನ್ನು ಯಾವ ರೀತಿ ಕಟ್ಟಬೇಕಂತ ಕೆಲವೊಂದು ರೈತರಿಗೆ ತುಂಬ ಗೊಂದಲ ಇದೆ. ಅದರ ಬಗ್ಗೆ ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ. ಕಂಟಿನ್ಯೂ ಆಗಿ ನೀವು 1.5 ತಿಂಗಳಿಂದ ಔಷಧಿಯನ್ನು ಹೊಡ್ಕೊತಾ ಬಂದಿರ್ತೀರ. ಒಂದು ವಾರ 10 ದಿನ 10 ದಿನಕ್ಕೊಮ್ಮೆ ಆದರೂ ಹೊಡೆಯಲೇಬೇಕು. ಒಂದು ಸರಿ ಔಷಧಿ ಹೊಡೆದ್ರೆ 12ರಿಂದ 13 ತನಕ ಅದು ಸ್ಟ್ರೆಂತ್ ಆಗಿರುತ್ತೆ, ಪೈರಿಗೆ ಅದು ಔಷಧಿ ವರ್ಕ್ ಆಗ್ತಾ ಇರುತ್ತೆ. ಆಮೇಲೆ ಅದು ಪವರ್ ಹೋದ್ಮೇಲೆ ಆಟೋಮೆಟಿಕ್ಕು ಕೆಲವೊಂದು ಹುಳುಗಳಾಗೋದು, ರೋಗಗಳು ಬೀಳೋದು ಕಂಟಿನ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ರೋಗನೂ ಕಾಣುತ್ತೆ. ನೀವು ಯಾವುದೇ ಕಾರಣಕ್ಕೂ ಸಮೇತ 10 ದಿನಕ್ಕೊಮ್ಮೆ 1.5 ತಿಂಗಳು ಪೈರಾಗ್ತಿದ್ದಂಗೆ ಔಷಧಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. 2 ತಿಂಗಳು ಆಗಿದೆ ಅಂದಾಗ ನೀರನ್ನು ನಾವು ಅಚ್ಚುಕಟ್ಟಾಗಿ ಕಟ್ಟಬೇಕಂದ್ರೆ ಯಾವ ರೀತಿ ಕಟ್ಟಬೇಕು? ನೀವು ಎಷ್ಟು ನೀರು ಕಟ್ಟಿದ್ರೂ ಏನೂ ಆಗೋದಿಲ್ಲ ಗೆಡ್ಡೆ. ಆ ಟೈಮಲ್ಲಿ ಯಾವಾಗ ಮಳೆ ಬರದೇ ಇದ್ದಾಗ, ಮಳೆ ಚೆನ್ನಾಗಿ ಬಂತು, ಸ್ವಲ್ಪ ತೇವಾಂಶ ಜಾಸ್ತಿ ಇತ್ತು ಅಂದಾಗ ಹೆಚ್ಚು ನೀರು ಕಟ್ಟಬೇಕಾಗಿಲ್ಲ. ನೀವು ಅವಶ್ಯಕತೆಗೆ ತಕ್ಕಷ್ಟು ವಾತಾವರಣ ನೋಡಿಕೊಂಡು ಮಳೆ ಬರೋ ಮೂಮೆಂಟ್ ಇದೆಯೋ ಇಲ್ವೋ, ನೀರು ಬೇಕೋ, ಇವಾಗ ಅನಿವಾರ್ಯತೆ ಇದೆಯೋ ಗೆಡ್ಡೆಗೆ ಅಂತ ಯೋಚನೆ ಮಾಡಿ ನೀರು ಕಟ್ಟಬೇಕು. ಆವಾಗ ನೀವು ಮಳೆ ಬಂದಿಲ್ಲಪ್ಪ, ಬಿಸಿಲು ಕಾಯ್ತಿದೆ ಅಂದಾಗ ನೀವು ಯಾವ ಮಡ್ಡಿನ ನೀರು ಕಟ್ಟಿದರೂ ಗೆಡ್ಡೆ ಇನ್ನೂ ಚೆನ್ನಾಗಾಗುತ್ತೆ. ಯಾಕೆ ಈ ರೀತಿ ನಾವು ಕಟ್ಟಬೇಕಂದ್ರೆ, ಮಳೆ ಬರದೇ ಇದ್ದಾಗ ನೀವು ಎಷ್ಟು ನೀರು ಕಟ್ಟಿದರೂ ಗೆಡ್ಡೆ ಡ್ಯಾಮೇಜ್ ಬರೋದಿಲ್ಲ. ತುಂಬ ಚೆನ್ನಾಗಿ ಗೆಡ್ಡೆ ಆಗುತ್ತೆ, ಸೈಜ್ ಬರುತ್ತೆ, ಚೆನ್ನಾಗಿ ಕುತ್ಕೊಳುತ್ತೆ, ಹಿಗ್ಗುತ್ತೆ ನೀವೆಷ್ಟು ನೀರು ಕಟ್ಟಿದ್ರು. ಅದೇ ಮಳೆ ಬಂದಾಗ ನೀವು ಹೆಚ್ಚು ನೀರು ಕಟ್ಟಿದರೆ ಏನಾಗುತ್ತೆ ಅಂದರೆ, ಮಳೆ ನೀರಿಗೂ ಈ ನೀರಿಗೂ ಎಲ್ಲ ಸೇರಿಬಿಟ್ಟು ಶೀತ ಆಗಿಬಿಟ್ಟು ಗೆಡ್ಡೆ ಡ್ಯಾಮೇಜ್ ಬರುತ್ತೆ. ಗೆಡ್ಡೆ ಡ್ಯಾಮೇಜ್ ಬಂದಾಗ ಇವತ್ತಿಗೆ ಗೆಡ್ಡೆ ತುಂಬ ರೇಟ್ ಇದೆ ಈರುಳ್ಳಿ. ನಾವು ಇಂಥ ಟೈಮಲ್ಲಿ ನಮ್ಮ ಬೆಳೆಯನ್ನು ನಾವು ಹಾಳು ಮಾಡಿಕೊಂಡಾಗ ಯಾರಿಗೆ ಲಾಸ್ ಆಗುತ್ತೆ? ರೈತನಿಗೆ ಲಾಸ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾಗಿ ನೀರನ್ನು ಅವಶ್ಯಕತೆಗೆ ತಕ್ಕಷ್ಟು ಪೂರೈಕೆಯನ್ನು ಮಾಡಿ. ಮಳೆ ಕಡಿಮೆ ಆದರೆ ನೀರು ಚೆನ್ನಾಗಿ ಕಟ್ಟಿ, ಮಳೆ ಜಾಸ್ತಿ ಆದರೆ ನೀರನ್ನು ಅವಶ್ಯಕತೆಗೆ ಬೇಕೋ ಬೇಡ ಅಂತ ನೋಡಿಬಿಟ್ಟು ಹೊಲದಲ್ಲಿ ಹೋಗಿ ನೀಟಾಗಿ ನೀರು ಕಟ್ಟಿದರೆ ಏನೂ ಆಗಲ್ವಾ, ನೀರು ಕಟ್ಟಲೇಬೇಕಾ ಅನ್ನೋ ಪೊಸಿಷನ್ ಇದ್ದಾಗ ನೀರು ಕಟ್ಟಿ. ಬಟ್ ಈ ಸಮಯದಲ್ಲಿ ನೀರಿನ ಪೂರೈಕೆ ಮಳೆದಾಗಿರ್ಬೋದು, ಇಲ್ಲ ನೀರು ಕಟ್ಟೋದಾಗಿರ್ಬೋದು, ಅವಶ್ಯಕತೆ ತಕ್ಕಷ್ಟು ನೀರು ಕೊಡಲೇಬೇಕು ಗೆಡ್ಡೆಗೆ. ಗೆಡ್ಡೆ ಚೆನ್ನಾಗಿ ಆಗಬೇಕಂದ್ರೆ ಇದು ಕೂಡ ಗಮನದಲ್ಲಿರಲಿ. ಈ ವಿಚಾರಗಳನ್ನು ಸರಿಯಾಗಿ ನೀವು ಗಮನದಲ್ಲಿ ಇಟ್ಕೊಂಡು 2ರಿಂದ 3 ತಿಂಗಳು ತನಕ ಪೈರನ್ನು ಚೆನ್ನಾಗಿ ಮೇಂಟೈನ್ ಮಾಡಿದರೆ, ಅತ್ಲಾಗ 15 ದಿನ ನೀರು ತಪ್ಪಿಸಿದ್ರೆ ಅದು ಗೆಡ್ಡೆ ಆಗಿ ಮನಗೆ ಕಾಣುತ್ತೆ. ಅವಾಗ ಕಿತ್ತಾಕಿ ನಾವು ಒಂದು 3-4 ದಿನನೋ ಒಂದು ವಾರನೋ ಬಿಸಿಲು ಚೆನ್ನಾಗಾದರೆ, ಮಳೆಗಾಲ ಆಗಿರುತ್ತೆ, ನಮ್ಮ ಟೈಮಿಗೆ ಗೆಡ್ಡೆ ಹೊರಗೆ ಹೋಗಿ ನಾವು ಕೊಯ್ಸ್ತೀವದು ಅದೆಲ್ಲ ನಮ್ಮ ಕೈಯಲ್ಲಿರಲ್ಲ. ಮಳೆ ಹೊರಪಾಗಬೇಕು, ಸರಿಯಾದ ಸಮಯಕ್ಕೆ ನೋಡಿಬಿಟ್ಟು ಗೆಡ್ಡೆ ಎರ್ಕೊಂಡು ಎಲ್ಲ ಕೊಯ್ಯಿಸಿ ಚೀಲಕ್ಕೆ ಹಾಕಿ ಒಂದು ವಾರ ಚೀಲದಲ್ಲಿಟ್ಟರೆ ಶೈನಿಂಗ್ ಬರುತ್ತೆ, ಹೊಸ ಪರೆ ಬರುತ್ತೆ. ಆವಾಗ ರೇಟ್ ಇತ್ತು ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾರ್ಬೋದು. ಇಲ್ಲ ಇನ್ನೂ 2 ದಿನ ಡ್ಯಾಮೇಜ್ ಬರಲಿಲ್ಲ ಗೆಡ್ಡೆ ಅಂದರೆ ಇಟ್ಕೋಬೋದು. ಈ ಸರಿ ಮಳೆ ಬಂದಿರೋದ್ರಿಂದ ಜಾಸ್ತಿ ಸ್ವಲ್ಪ ಗೆಡ್ಡೆ ಡ್ಯಾಮೇಜ್ ಬರೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಅಚ್ಚುಕಟ್ಟಾಗಿ ಡ್ಯಾಮೇಜ್ ಬಂದರೆ ಮಾರ್ಕೊಳ್ಳಿ, ಡ್ಯಾಮೇಜ್ ಬರಲಿಲ್ಲ ಅಂದರೆ ಒಂದು 2 ದಿನ ಇಟ್ಕೊಂಡು ಮಾರಿ ರೇಟ್ನ ವೇರಿಯೇಷನ್ ನೋಡಿಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಗೆಡ್ಡೆ ರೈತರು. ಯಾಕೆ ಅಂದರೆ ಈ ವರ್ಷ ತುಂಬ ಬೆಲೆ ಇದೆ, ಅಧಿಕ ಬೆಲೆ ಇರೋದ್ರಿಂದ ಲಕ್ಷ ಸಂಪಾದಿಸ್ಬೋದು. ಒಂದು 50 ಪ್ಯಾಕೆಟ್ ನೀವು ಮಾರ್ಕೆಟಿಗೆ ತಗೊಂಡು ಹೋದ್ರು 1.25 ಲಕ್ಷ ದುಡ್ತಾರೋ ಅಂತ ಈಗಿನ ಪರಿಸ್ಥಿತಿ ಇದೆ. ಗೆಡ್ಡೆ ರೇಟ್ ಇನ್ನೂ ರೇಟ್ ಆಗುತ್ತೆ ಅಂತ ಹೇಳ್ತವ್ರೆ, ಆದರೂ ಆಗ್ಬೋದು, ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಮಳೆ ಬಂದ್ಬಿಟ್ಟು ಗೆಡ್ಡೆಗಳೇನಾಗ್ಬಿಟ್ಟವೆ ಅಂದರೆ ಶೀತ ಅಡ್ರಿ ಎಲ್ಲ ಹೋಗ್ಬಿಟ್ಟಿದ್ದಾವೆ. ನಮ್ಮ ಸುತ್ತಮುತ್ತ ವಾತಾವರಣದಲ್ಲೇ ಎಷ್ಟೋ ಗೆಡ್ಡೆಗಳು ಹೋಗಿದ್ದಾವೆ. ಉಳಿಸ್ಕೊಂಡಿರೋನೇ ತುಂಬ ಗ್ರೇಟು. ಎಷ್ಟು ಔಷಧಿ ಹೊಡೆದು ಏನೋ ಮಾಡ್ಕೊಂಡು ಬುದ್ಧಿವಂತಿಕೆಯಿಂದ ಕೆಲವೊಬ್ಬ ರೈತರು ಉಳಿಸ್ಕೊಂಡಿದ್ದಾರೆ, ಅದೃಷ್ಟ ಚೆನ್ನಾಗಿದ್ದು. ಕೆಲವೊಬ್ಬ ರೈತರು ಏನೇ ಮಾಡಿದರೂ ಉಳಿದಿಲ್ಲ. ಹಾಗಾಗಿ ಈರುಳ್ಳಿ ಕೃಷಿ ಮಾಡ್ತಕ್ಕಂಥ ರೈತರು 2ರಿಂದ 3 ತಿಂಗಳವರೆಗೂ ಪೈರನ್ನು ತುಂಬ ಸೂಕ್ಷ್ಮವಾಗಿ ನೋಡ್ಕೋಬೇಕಾಗುತ್ತೆ. ನೀರು ಹೆಚ್ಚು ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೀರು ಕರೆಕ್ಟಾಗಿ ಅದಕ್ಕೆ ಪೂರೈಕೆ ಆಗಬೇಕು, ವಾತಾವರಣ ಗಮನಿಸಬೇಕು, ಔಷಧಿಯನ್ನು ಸರಿಯಾದ ಸಮಯಕ್ಕೆ ನೀವು ಮೇಂಟೈನ್ ಮಾಡಬೇಕು. ಇವೆಲ್ಲ ವಿಚಾರಗಳನ್ನು ನೀವು ಚೆನ್ನಾಗಿ ತಿಳ್ಕೊಂಡು ಅದನ್ನು ಕೀಳೋ ಟೈಮಿಗೆ ಕರೆಕ್ಟಾಗಿ ಕಿತ್ತು, ಒಣಗಿಸೋ ಟೈಮಿಗೆ ಕರೆಕ್ಟಾಗಿ ಒಣಗಿಸಿ, ಅದನ್ನು ನೀವು ಕೊಯ್ಯಿಸಿ ಚೀಲಕ್ಕೆ ಹಾಕಿ ಮಾರ್ಕೆಟಿಗೆ ಹೋಗೋವರೆಗೂ ಸ್ವಲ್ಪ ಜವಾಬ್ದಾರಿಯಿಂದ ಈ ಬೆಳೆಯನ್ನು ನೀವು ಇವತ್ತಿಗೆ ಮಾಡಿದರೆ ಲಕ್ಷಾಧಿಪತಿಗಳಾಗ್ಬೋದು. ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಈ ವಿಡಿಯೋ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು ಸ್ನೇಹಿತರೆ.